ಮುಖ್ಯವಾದ ಉದ್ದೇಶ ರಾಜ್ಯದಲ್ಲಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರ ಮಡಿಕೇರಿವರೆಗೂ ಕೂಡ ನಮ್ಮ ಸಮುದಾಯ ದೊಡ್ಡದಾಗಿದೆ. ಕೃಷಿ ಸಮುದಾಯ ನಾವು ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಕೊನೆಗೆ ಇದಕ್ಕಾದರೂ ಕೊಟ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. ಹಾಗೂ ನಿನ್ನೆ ನಾವು ನಿಯೋಜಿತ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರನ್ನ ಹಾಗೂ ಹಂಗಾಮಿ CM ಶ್ರೀ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ. ಇದು ಬರೀ ಸಮಾಜಕ್ಕೆಲ್ಲ ಕೊಡ್ತಕ್ಕಂಥದ್ದು, ರಾಷ್ಟ್ರದ ಭದ್ರತೆಗೆ, ರಾಜ್ಯದ ಭದ್ರತೆಗೆ ಒಬ್ಬ ಯುವ ನಾಯಕ ಇದ್ದಾರೆ, ಶ್ರೀಜನ ಕಾಶಪ್ಪನವರು, ಹಾಗೂ ಶಿವಾನಂದ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಬಾಕ ಇದ್ದಾರೆ. ಆಯ್ಕೆ ಅವರು ಬಿಟ್ಟಿದ್ದು, ಆದರೆ ಸಮುದಾಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನವನ್ನು ಕೊಡಲೇಬೇಕು. ಯಾಕಂತ ಹೇಳಿದರೆ ದೊಡ್ಡ ಸಮುದಾಯಕ್ಕೆ ನೀವು ನ್ಯಾಯ ಕೊಡ್ತೀರಿ ಅಂತಕೊಂಡು ನಮಗೆ ಆಶೆ ಇದೆ. ನಮ್ಮ ಗಳಿಗೆ ಬಂದಿದೆ. ಈ ಗಳಿಗೆ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹೊಸ ಗಳಿಗೆಗಳಿದೆ. ಬುದ್ಧ ಬಸವರು ಮನೆಬೇಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಳಿ ಕೇಳಿದಗಳಿಗೆ, ಬಸವಣ್ಣ ಕಾಯಕವೇ ಕಳ್ಳಚಂದಗಳಿಗೆ, ಕಿತ್ತೂರ ತಮ್ಮ ಸಾಕಿನ ಕೊಂದಗಳಿಗೆ, ಇವೆಲ್ಲ ಗಳಿಗೆಗಳು ಶತಮಾನದ ಗಳಿಗೆಗೆ ಸಾಟಿ ನೋಡ ಮಾನವನ ಮೇಮೆ ಬರೆದು ಭಾಗ್ಯ ತೆಗೆದು ಇಲ್ಲಿ ಇಂಥ ಗಳಿಗೆಗೆ ಚಾಣಾಕ್ಷ ಮುಖ್ಯಮಂತ್ರಿ DK ಶಿವಕುಮಾರ್ ಆದಗಳಿಗೆ ಕರ್ನಾಟಕಕ್ಕೆ ಅದ್ಭುತ ಗಳಿಗೆ ಆಗಲಿ. ಧನ್ಯವಾದಗಳು. ಜೈ ಪಂಚಮಸಾಲಿ.